ಎಲ್ರಿಗೂ ನಮಸ್ಕಾರ. ಇವತ್ತು ಮಾಧ್ಯಮದ ಮಿತ್ರರಿಗೆ ಇವತ್ತು ದಿಢೀರಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಒಂದು ಕಾರಣನೇ ಇದೆ. ಇದರಲ್ಲಿ ಮುಖ್ಯವಾಗಿ ಇವತ್ತೇನು ವಿಧಾನಸಭೆಯ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನು ಮೊನ್ನೆ ತಾನೇ ಸಂಪುಟಕ್ಕೆ ಸೇರ್ಪಡೆಯಾಗಿ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ಈ ಒಂದು ಮೊದಲನೆಯ ಒಂದು ಅಧಿವೇಶನ ಆಗಿತ್ತು. ನಾನು ಈಗಾಗಲೇ ಕೂಡ ಅಧಿವೇಶನದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಬೇಕಂತೇಳಿ ಆಸೆ ಇಟ್ಕೊಂಡು ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಸೇರಿ ಒಂದು ಅಧಿವೇಶನದಲ್ಲಿ ಭಾಳ ದೊಡ್ಡ ಚರ್ಚೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಅಧಿವೇಶನವನ್ನು ಕರೆದಿದ್ದರು. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಅಧಿವೇಶನವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ. ಅದು ಅವರೆಲ್ಲ ಸೇರಿ ಮೊನ್ನೆ ತಾನೇ ಸೇರಿದ ಮೇಲೆ ನನ್ನನ್ನು ರಾಜೀನಾಮೆ ಮಾಡಿ ಅಂಥೇಳಿ ಅವರು ಸದನದ ಬಾವಿಗೂ ಇಳಿಲಾರ್ದೇನೆ ಅಥವಾ ಹೊರಗಡೆ ಕೂಡ ಅವ್ರೇನು ಅಲ್ಲಿಂದ ಅವರು ಏನು ಬೇಕಾದರೆ ಅವ್ರ ಬೇಡಿಕೆ ಏನು ಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂಥ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿಯವರ ಬಗ್ಗೆ ಆಗಿರ್ಬೋದು ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು ಮತ್ತು ಅವರು ವಿಚಾರಗಳನ್ನು ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಅದನ್ನು ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದ್ದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, BSc ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕ್ಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ಅದನ್ನು ನೀವು ಏನು ಕೇಳಿದ್ರು ಕೂಡ ನೀವು ಸದನದಲ್ಲಿ ಬಂದು ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಚರ್ಚೆಗೆ ರೆಡಿಯಾಗಿದ್ದೀವಿ ನಾವು. ಆದರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರೋಕ್ಕೆ ಆಗ್ತಾಯಿಲ್ಲ ಅವರಿಗೆ. ಒಂದು ವಿಚಾರ, ಅದಕ್ಕೆ ನಾನು ಸದನದ ಶಕ್ತಿ ಒಂದು ಕಡೆ ಆದರೆ ಮತ್ತೊಂದು ಅದೇ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ದೇಶದ ಜನತೆಗೆ ಕಣ್ಣು ತೆರೆಸುವಂಥ ಕೆಲಸ ಮಾಡೋದು ನಮ್ಮ ಪತ್ರಿಕಾ ರಂಗ. ಇದು ಒಂದು ದೊಡ್ಡ ಶಕ್ತಿ ಅನ್ನುವಂಥ ವಿಚಾರದಿಂದ ಇವತ್ತು ಸದನದಲ್ಲಿ ಆಗುವಂಥ ಕೆಲಸವನ್ನು ಮಾಧ್ಯಮದ ಮೂಲಕ ಈ ರಾಜ್ಯದ ಜನಕ್ಕೆ ತಿಳಿಸ್ಬೇಕಂತೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ಈ ಪ್ರಕರಣ ಕಳೆದ 3 ವರ್ಷದಿಂದ ನಡ್ಕೊಂಡು ಬಂತು, 2 ವರ್ಷದಿಂದ. ಈ ಪ್ರಕರಣದ ನಾನು ತಮ್ಮ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಮತ್ತು ನಮ್ಮ ಸಮುದಾಯದ ಜನಕ್ಕೆ ನಾನು ಇವತ್ತು ಅವರಿಗೆ ಬೆಳಕು ಚೆಲ್ಲಬೇಕಂತೇಳಿ ನಾನು ಇವತ್ತು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅದರ ಜೊತೆಗೆ ವಾಲ್ಮೀಕಿಯ ನಿಗಮದಿಂದ ಒಂದು ಆಗುತ್ತೆ. ಇವತ್ತು ನಾನು ಹೇಳಬೇಕಂದ್ರೆ ಇದರಲ್ಲಿ ಅನೇಕ ವಿಚಾರಗಳು ಇದರಲ್ಲಿ ಉಲ್ಲೇಖ ಮಾಡ್ಕೊಂಡು ಬರ್ತಾ ಇದೆ. ನಾನು ತಮ್ಮ ಮೂಲಕ ತಮಗೆಲ್ಲ ಕೂಡ ತಿಳಿದಿದೆ ಇದನ್ನೆಲ್ಲ ಕೂಡ ಯಾವ ರೀತಿ ಆಗಿದೆ ಏನಂತೇಳಿ. ಆದರೂ ಕೂಡ ನಾನು ಮತ್ತೊಮ್ಮೆ ಈ ರಾಜ್ಯದ ಜನತೆಗೆ ಜೊತೆಗೆ ನಮ್ಮ ಸರ್ಕಾರ ಇದರ ಮೇಲೆ ಯಾವ ರೀತಿ ವಿಚಾರವನ್ನು, ಆಡಳಿತ ಸರ್ಕಾರ ಯಾವ ರೀತಿ ನಿಲುವನ್ನು ಹೊಂದಿದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಇವತ್ತು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸಲಿಕ್ಕೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವ ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ
ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರ್ದಾನೆ ಆ ಹಣ ವರ್ಗಾವಣೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ನಾನು ಅಲ್ಲಿರುವಂಥ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂಥ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ಆ 187 ಕೋಟಿಯನ್ನು ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳ್ಳಾರ್ದೇ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗಲಾರ್ದೇ ಆ 187 ಕೋಟಿ ರೂಪಾಯಿಯನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗೇ ಅಲ್ಲ ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆ್ಯಕ್ಚುಲಿ ಅದು 2 ದಿನದ ನಂತರ ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯಿತು, ಅದರಲ್ಲೆಲ್ಲ ಹೇಳಿದ್ದೀವಿ ನಾವು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಜ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು SIT ರಚನೆ ಮಾಡಿ SIT ಮೂಲಕ ಆದಮೇಲೆ ಇದನ್ನು ಮಾಡೋಣ ಅನ್ನುವಂಥ ವಿಚಾರವನ್ನು ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದರು. ನಾನು ಅದೇ ರೀತಿಯಾಗಿ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆಗೆ ಮೇ 31ರಲ್ಲಿ SIT ರಚನೆಯಾಗಿ 2-3 ದಿನ ಆದಮೇಲೆ ನಾನು SIT ರಚನೆ ಆದಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿಯಾಗಿದ್ದರೆ, ಅದೇ ಇಲಾಖೆಯ ಮಂತ್ರಿಯಾಗಿದ್ದರೆ ಅವ್ರಿಗೆ ಅಡುಕು ತುಡುಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮಾ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ಈ ದೇಶನೇ ಮೆಚ್ಚುವಂಥ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂಥ ಕೀರ್ತಿ ಯಾರ್ದಾದ್ರೆ ಅಂದರೆ ಅದು ನಮ್ಮ ಕರ್ನಾಟಕದ SIT ನಾನು ತಿಳಿಸ್ತೀನಿ. ಯಾಕಂದರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಆ್ಯಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಇನ್ನು ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ತಿಳಿಸ್ತೀನಿ. ನಾನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದ ಆಗಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟಿಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟಿಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರವನ್ನು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ED ಆಯಿತು, ನನ್ನ ಮೇಲೆ ED ಬಂದು ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ ಏನೇನು ಮಾಡಬೇಕು, ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನರವನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ರು. ಆದರೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿ
ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ ಈ ಎಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಒಬ್ಬ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇ ಇನ್ನ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂಥ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗನ್ನು ಮಾಡ್ಕೊಂಡು ಬಂದರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರಂದರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಅಂಥ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂಥ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರೆ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ ಒಬ್ಬ ಆದಿವಾಸಿ ಮಂತ್ರಿ ಆಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿ ಸಮಾಜ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಭಾಳ ಶಕ್ತಿವಂತವಾಗಿದೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ ಇದನ್ನು ಯಾವ ರೀತಿ ಒಬ್ಬ ದಲಿತನ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇವತ್ತು ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಕೂಡ ಬರ್ತವೆ. ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ನಮ್ಮ ಮುಖ್ಯಮಂತ್ರಿಯವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಮೊನ್ನೆನೂ ನಮ್ಮ ಪರಿಷತ್ತಲ್ಲಿ ಅವ್ರಿಗೆ ಗಲಾಟೆ ಮಾಡ್ತಾ ಇದ್ರೆ, ಅವ್ರಿಗೆ ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಪರಿಷತ್ತಲ್ಲಿ ಬಂದು ಅವರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಈ ಸ್ಥಾನದಿಂದ ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ನೀವು ಏನೇ ಚರ್ಚೆಗೆ ಬಂದರೂ ನಾವು ಸಿದ್ಧವಾಗಿದ್ದೀರಿ ಅಂತೇಳಿ. ಭಾಳ ಅದ್ಭುತವಾದಂಥ ಭಾಷಣ ಮೊನ್ನೆ ಅವರು ನಮ್ಮ ಪರಿಷತ್ತಲ್ಲಿ ಮಾಡಿದ್ರು. ನಮ್ಮ ಪ್ರತಿಯೊಬ್ಬರು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಅವರದೇ ಶೈಲಿಯಲ್ಲಿ ಭಾಳ ವಿಶಿಷ್ಟವಾಗಿ ಇವತ್ತು ಅಂದರೆ ಅವರ ಭಾಷಣಗಳನ್ನು ನಾನು ಕೆಲವ್ರದ್ದು ಮಾತ್ರ ನೋಡಿದ್ದೀನಿ. ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಅವರ ಭಾಷಣ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ರು. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಯವರು ಮಾಡಿದಂಥ ಭಾಷಣ ನೋಡಿದ್ರೆ ರಾಜಕೀಯದ ಮೇಲೆ ಆಸೆ ಹುಟ್ಟುತ್ತೆ, ನಾವು ಆ ರೀತಿ ಇರಬೇಕಪ್ಪ ಅನ್ನುವಂಥದ್ದನ್ನು. ಮುಖ್ಯಮಂತ್ರಿ ಅವರು ಆ ಮುಖ್ಯಮಂತ್ರಿ ಸ್ಥಾನದಿಂದ ಕುರ್ಚಿಯಿಂದ ಹೇಳ್ತಾ ಇದ್ರು, ನಾವು ಯಾರಿಗೂ ಕೂಡ ನಮ್ಮ ವೆಂಜನ್ಸ್ ಇಲ್ಲ, ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ, ನೀವು ಯಾವತ್ತೂ ಸದಾ ನಮ್ಮ ಮೇಲೆ ಬೆಳಕು ಚೆಲ್ತಾ ಇರಬೇಕು, ನಮ್ಮನ್ನು ಕೇಳಿ ಪ್ರತಿಯೊಂದು ವಿಚಾರಕ್ಕೂ ಚರ್ಚೆಗೆ ಬನ್ನಿ ಅನ್ನುವಂಥ ವಿಚಾರವನ್ನು ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ನಿಲುವಿನಲ್ಲೇ ಕೂಡ ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಆಹ್ವಾನ ಮಾಡಿದ್ರು ಇದೇ ರೀತಿಯಂಥ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಇವತ್ತು ನ್ಯಾಯ ದೇವತೆ ನಮಗೆ ಆ ರೀತಿ ಮಾಡಲ್ಲ. ನಮ್ಮ ಪಕ್ಷ ಈಗ ಸದಾ ಸಿದ್ಧವಾಗಿ ಅವ್ರಿಗೆ ಎದುರಿಸಲಿಕ್ಕಿದೆ, ಅವ್ರಿಗೆ ಈ ವಿಚಾರವನ್ನು ಬೆಳಕು ಚೆಲ್ಲಲಿಕ್ಕಿದೆ. ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಹೇಳ್ತೀನಿ, ಇವತ್ತು ನನ್ನನ್ನು ಕೇಸ್ ಇದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ರು. ವಜಾ ಮಾಡಿ ಅಂತೇಳಿ ಅವ್ರು ಯಾಕೆ ಮಾಡಬೇಕು ಸ್ವಾಮಿ? ನಾನು ಈ ದೇಶ, ಈ ಸಂವಿಧಾನ ನನಗೆ ಇದೇ ಈ ಸಂವಿಧಾನ ನನ್ನ ಕಾಪಾಡ್ತಾ ಇದೆ.
ನಾವು ಈ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ ಇದನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಈ ಬುಕ್ಕನ್ನು ಯಾಕೆ ಎತ್ತಿಡಿತಾರೆ ಅಂದ್ರೆ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಬೈಬಲ್ ಇದು ನಮಗೆ. ಈ ಸಂವಿಧಾನ ನಮಗೆ ವಿಧಾನಸಭೆಯಲ್ಲಿ ಬಂದು ನಮ್ಮ ಏನೇನೋ ಹೇಳಿ ಒಬ್ಬ ದಲಿತರನ್ನ ಯಾವ ರೀತಿ ಆದರೂ ತಾವು ಬಳಸ್ಕೋಬಹುದು ಅಂತೇಳಿ ಮನು ಮಾಡ್ತಾ ಇದ್ದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ ಕೂಡಲೇ ದಲಿತ ಅಂತ ಹೇಳಿ. ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಾಗೆ ಸಾಯ್ತೀನಿ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂತ ನನಗೆ ರಕ್ಷಣೆ ಇದೆ. ಇವತ್ತು ಬಹುಶಃ ಈ ಸಂವಿಧಾನ ನಾವು ಎಲ್ಲಿಗೆ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ದಿಲ್ಲ. ಅಂತ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಹಲವಾರು ಜ್ವಲನಗಳನ್ನು ಬಿಟ್ಟು ಇವತ್ತು ಈ ಕೇಸನ್ನ ನನ್ನ ಕೇಳ್ತಿದ್ದಾರೆ. ಇವತ್ತು ಬಹುಶಃ ಇವತ್ತು ಬಹಳ ಜನ ಇವತ್ತು ದೇಶದಲ್ಲಿರುವಂತ ಮಂತ್ರಿಗಳು, ಇವತ್ತು ದೇಶವನ್ನ ನಡೆಸುವಂತ ಮಂತ್ರಿಗಳಲ್ಲಿ ಈಗಾಗಲೇ ಕೂಡ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನು ಸುಮಾರು ದೇಶದ ಬಿಜೆಪಿ ಅಧಿಕಾರದಲ್ಲಿರುವಂಥ ಮಂತ್ರಿಮಂಡಳ ಸುಮಾರು 36, ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? ನಿಮಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದ್ರ ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ, ಹೌದು ನೀನು ಬಾರಿ ಇನ್ನ ಅಪರಾಧಿ ಅಲ್ಲ, ನಿನ್ನ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನನಗೆ ಇಕ್ಕಟ್ಟಲ್ಲಿ ಸಿಲಿಸಿದಾಗ ನ್ಯಾಯದೇವಾಲಯ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯದೇವರುಗಳ ಆ ಸ್ಥಾನದಲ್ಲಿ ಕುಂತು ನೀನು ಆರೋಪಿ ಆಗಿದೆ ಅಂತೇಳಿ ನಾನು ಎಲ್ಲೆಲ್ಲ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ. ನನಗೆ ಅವಕಾಶ ಈ ಸಂವಿಧಾನದಲ್ಲಿ, ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಳಿಸಿದ್ದೇ ಇದ್ರೆ ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು 26 ಜನದ ರಾಜೀನಾಮೆ ಮಾಡಿಸಿ, ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅಸ್ಸಾಂ ಮುಖ್ಯಮಂತ್ರಿ ಆದಂಥ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅವ್ರನ್ನ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಸ್ವಾಮಿ. ಇದು ಯಾವ ನಾಯಿ ಸ್ವಾಮಿ ಇದು? ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಸ್ವಾಮಿ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರಲಿ, ನ್ಯಾಯಾಲಯ ನನಗೇನಾದರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ಕನ್ವಿಕ್ಟ್ ಅಂತ ಹೇಳಿದ್ದೀನಿ, ನ್ಯಾಯಸ್ಥಾನಕ್ಕೆ ನಾನು ತಲೆ ಬಾಗ್ತೀನಿ. ನ್ಯಾಯಸ್ಥಾನಕ್ಕೆ ತಲೆ ಬಾಗ್ತೀವಿ ನಾವು. ಇವತ್ತು ನೀವೇ ವಿಚಾರಗಳು ಮಾಡಿಕೊಂಡು, ನೀವೇ ಯಾವ ಒಂದು ತನಿಖಾ ಸಂಸ್ಥೆಗಳದನ್ನು ತೆಗೆದುಕೊಂಡು ಅದನ್ನು ತೋರಿಸಿ ತಪ್ಪಿಸ್ತೀರಂದ್ರೆ ಇವತ್ತು ಸದನ ನಮಗೆ ದೊಡ್ಡ ಒಂದು ಅವಕಾಶ, ಶಕ್ತಿ. ಆ ದಿಕ್ಕನ್ನು ತಪ್ಪಿಸಬಾರ್ದು, ನಮ್ಮ ಮುಗ್ಧ ಜನರನ್ನ ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ನಮ್ಮ ಸದನ ಶಕ್ತಿ ಇತ್ತು. ಆದರೆ ಇವತ್ತು ಆ ಶಕ್ತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕಾಗಲಿಲ್ಲ.
ವಿರೋಧ ಪಕ್ಷದವರು ವಿನಾಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರು ಮಾಧ್ಯಮದಿಂದಾದರೂ ತಾವು ಬೆಳಕಿಗೆ ಚೆಲ್ಲಿ, ನಾನು ಇವತ್ತು ಊರಲ್ಲಿದ್ದರೆ ನಾನೇ ಉತ್ತರ ಕೊಡ್ತಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಇವತ್ತು ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಇವತ್ತು ಪೊನ್ನಣ್ಣ ಸಾಹೇಬರು ನಮ್ಮ ರಾಜಕೀಯ ನಮ್ಮ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು, ಅವರೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. ಇವತ್ತು ನಾನು ಮಂತ್ರಿ ಆಗಲಿಕ್ಕೆ ಇನ್ನೊಂದು ಭಾಳ ದೊಡ್ಡ ಒಂದು ನನಗೆ ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನೋ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬರು ಇವತ್ತು ನನಗೆ ಯಾಕೆ ಪ್ರಮಾಣ ವಚನ ಮಾಡಲಿಕ್ಕೆ ಅವಕಾಶ ಕೊಟ್ಟರು? ಪ್ರಕರಣ ಇದ್ರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ದೀರಿ? ಇದನ್ನು ನಮ್ಮ ಸಮಾಜ, ವಾಲ್ಮೀಕಿ ಸಮಾಜ ಭಾಳ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇದೆ. ತಾವು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕಿರಿಯಕ್ಕಾಗಿ ತಾವು ಮಾಡಬೇಡಿ. ಎಲ್ಲೋ ಯಾರೋ ಏನೋ ಮಾಡಿದ್ದಾರೆ, ನಾನು ಇಲ್ಲಿ ಅಧಿಕಾರನ ಇಲ್ಲಿ ನಡ್ಸಕ್ಕೆ ಕೊಡಲ್ಲ ಅನ್ನುವಂಥ ವಿಚಾರವನ್ನು ತಾವು ಮಾಡಬೇಡಿ. ದಯಮಾಡಿ ಬನ್ನಿ. ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದೇಶಗಳಿಲ್ಲ. ರಾಜಕೀಯನ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾಗಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂಥ ವಿಚಾರವನ್ನು, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳಕು ತಂದಂಥವ್ರು ವಾಲ್ಮೀಕಿಯವರು. ಅವರ ಸಂತತಿಯನ್ನೇ ಕಾಪಾಡಿರುವಂಥ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವ್ರ ಮೇಲೆ ಈ ರೀತಿಯಾದಂಥ ದಿನಾ ಇಲ್ಲ ಸಲ್ಲದ ಕಾರಣ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡಿದಂಥದ್ದು ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀರಲ್ಲ ಸ್ವಾಮಿ? ನಿಮಗೆ ಗೊತ್ತಿಲ್ಲ ಮೊನ್ನೆ ತಾನೇ ದೇಶದಲ್ಲಿ ಏನು ನಡೀತು ಅಂತೇಳಿ? ರಾಮನ ಹುಂಡಿ ಕದ್ದರು. ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ? ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದ್ದೀವಿ. ನಮ್ಮ ರಾಮ ಇಲ್ಲ ಒಳ್ಳೇದಾಗಬೇಕು, ಈ ಭಾಗಕ್ಕೆ ಒಳ್ಳೇದಾಗಬೇಕು, ರಾಮರಾಜ್ಯ ಮತ್ತೆ ಬರಬೇಕನ್ನುವಂಥದ್ದು. ರಾಮರಾಜ್ಯ ಬರಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿರುವಂಥ ಅವನು ಅಲ್ಲೇ ಇರಬೇಕು, ವರ್ಣ ಪದ್ಧತಿಯಿಂದ ಮತ್ತೆ ತರಬೇಕು. ಕೆಳಗಿನ ಕಾಲಿನಲ್ಲಿ ಹುಟ್ಟಂಥವನು ಶೂದ್ರನಂತೇಳಿ ಅವ್ರು ಏನು ಭಾವಿಸ್ತಾರೆ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂಥವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂಥವರು ಹೊಟ್ಟೆಯಿಂದ ಹುಟ್ಟಿದಂಥವರು ವೈಷ್ಣವರು, ತೋಳದಿಂದ ಹುಟ್ಟಿದಂಥವರು ಕ್ಷತ್ರಿಯರು, ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತೇನು ವರ್ಣ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ರಲ್ಲ, ಇದನ್ನ ಮತ್ತೆ ತಾವು ಮಾಡಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ಅವಕಾಶ ಕೊಟ್ಟಿದೆ. ಎಸ್, ನಾನು ಬೇಲ್ ಮೇಲೆ ಇದ್ದೀನಿ. ಎಪ್ಪತ್ತೆಂಟು ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನಾ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನಾ? ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿನೇ ಹೆಗ್ಗಣ ಇಟ್ಕೊಂಡು ನೊಣನ್ನು ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂಥ ನೊಣನ್ನ ದಯಮಾಡಿ ತಾವು ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತೂ ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ಕೆ ತಯಾರಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ? ನಾವು ನಮ್ಮ ತನಿಖೆ, ನಮ್ದಪ್ಪ ಆಂತರಿಕ ತನಿಖೆ, ಅವ್ರೇನೋ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ವಾಮಿ, ಕೋರ್ಟ್ಗೆ ಹಾಕಿ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇದೆ ಅಲ್ಲ ಪ್ರಕರಣ. ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತ ಅಂತ ಹೇಳ್ತಾರೆ? ಇವ್ರು ದೊಡ್ಡವರ? ಈ ರೀತಿಯಂಥ ಕೃತ್ಯನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಕೂಡ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷದ ಶಾಸಕರೆಲ್ಲ ಕೂಡ ಹಿಂದೆಯಿಂದ ಕೂಗಾಡ್ಕೊಂತ ಇದ್ರು. ಪಾಪ ನಮ್ಮ ಸಭಾಧ್ಯಕ್ಷರ ಜೊತೆ, ಅಧ್ಯಕ್ಷರೇ ಕೊಡಿ, ನಮ್ಮಲ್ಲಿ ಕಾವೇರಿ ಪ್ರಾಬ್ಲಮ್ ಇದೆ, ಕಾವೇರಿಯ ನೀರಿನ ಪ್ರಾಬ್ಲಮ್ ಇದೆ,
2 ರಾಜ್ಯಗಳಿಗೆ ದೊಡ್ಡ ಗಲಾಟೆ ಬಿದ್ದಿದೆ. ಇದನ್ನು ತಾವು ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಜನತೆಗೆ ನಾವು ಏನು ಉತ್ತರ ಕೊಡಬೇಕು, ನಮ್ಮ ಸಮಯದಲ್ಲಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಬಿಡಬೇಕು, ನಮ್ಮ ರೈತರನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನ ಬೆಳಕಿಗೆ ಚೆಲ್ಲಲಿಕ್ಕೆ ನಮ್ಮ ಶಾಸಕರು, ಅನೇಕ ಶಾಸಕರು ಹೇಳಲಿಕ್ಕೆ ಈಗಾಗಲೇ ಕೂಡ ತಾಂಡವಾಡ್ತಾ ಇದೆ. ಬರಗಾಲದ ಬಗ್ಗೆ ಚರ್ಚೆ ಬಂದ್ರೆ ಅಂದ್ರೆ ಬರಗಾಲ ಬೇಡ ನಮಗೆ, ಅದೇನು ನೀವೆಲ್ಲ ಘೋಷಣೆ ಮಾಡಿದ್ರೆ ಅಂತೇಳಿ ಎಲ್ಲ ಒಂದು ಯಾವುದೋ ಒಂದು ಇದು ಕೊಟ್ಟು ಹೋಗ್ತಾ ಇದ್ದಾರೆ, ಉತ್ತರಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಇವತ್ತು ನ್ಯಾಯಾಲಯಕ್ಕಿಂತ ದೊಡ್ಡವರು ತಾವಲ್ಲ, ಸಂವಿಧಾನದಲ್ಲಿ ಗವರ್ನರ್ಗಿಂತ ದೊಡ್ಡವರು ತಾವಲ್ಲ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ, ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಳ್ತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ತು ಮಾತು ಕೊಟ್ಟಿದ್ರು, ಇಲ್ಲ ತಾವು ರಾಜೀನಾಮೆ ಮಾಡ್ಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ನಮ್ಮ 3 ನಾಯಕರು ಜಮೀರಣ್ಣ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ಬಂದು ನನಗೆ ಒತ್ತಡ ಹಾಕಿ ರಾಜೀನಾಮೆ ಮಾಡಿಸಿಲ್ಲ. SITಯಲ್ಲಿ ಕ್ಲಿಯರ್ ಆದಮೇಲೆ ಸತ್ಯತೆ ಬಂದಮೇಲೆ ಮತ್ತೆ ತೊಗೊಂತೀವಿ ಅಂತೇಳಿ ಆ ರೀತಿಯಾಗಿ 2 ವರ್ಷ ಮುಂಚೆನೇ ತೊಗೋಬೇಕಂತೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ಕೂಡ ಹೇಳಿ. ಆದರೆ ಇವತ್ತು ನಾನು ಮಂತ್ರಿ ಆಗಿದ್ದೇನೆ ಅಂತ ಹೇಳುವಂಥ ವಿಚಾರ ಅಲ್ಲ, ಆದರೆ ನಾನು ನಿರಪರಾಧಿ, ಅಪರಾಧಿ ಮಾಡಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಭಾಳ ನೋವಾಗಿದೆ. ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರ ಭಾಳ ನನಗೆ ಅದು ಹೇಳಲಿಕ್ಕೆ ನನಗೆ ಭಾಳಷ್ಟು ನೋವಾಗುತ್ತೆ. ಇಂಥ ಯುಗದಲ್ಲಿ ಮತ್ತೆ ಹುಟ್ಟು ಬಂದೀವಿ ಅಂತೇಳಿ. ಅದಕ್ಕೆ ದಯಮಾಡಿ ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ, ದಲಿತರ ಮೇಲೆ ತಾವು ಇಂಥ ಕೆಂಪು ಕಣ್ಣನ್ನು ತಾವು ತೋರಿಸ್ಬೇಡಿ. ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ತಾವು ಕರುಣೆ ಇರಬೇಕು. ಒಬ್ಬ ದಲಿತ ಮೇಲೆ ಬಂದರೆ ಖುಷಿ ಪಡಬೇಕು. ಒಬ್ಬ ಆದಿವಾಸಿಗಳು ಜನಸಾಮಾನ್ಯರಲ್ಲಿ ಬಂದು ಅವನು ಒಳ್ಳೆ ಕೆಲಸ ಮಾಡ್ತಾ ಅಂದರೆ ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ತಾವೆಲ್ಲ ಯಾವುದೋ ಒಂದು ರಾಜಕೀಯನ ತೆಗೆದುಕೊಂಡು ಬಂದುಬಿಟ್ಟು ಕೆಲಸ ಅವರು ನನ್ನ ಮೇಲೆ ಕೆಸರು ಹೆಚ್ಚಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಇದು ಮಾಡಬೇಡಿ ಸ್ವಾಮಿ. ನಮ್ಮ ಬಳ್ಳಾರಿ ನಾಯಕರು ಕೂಡ, ನಮ್ಮ ಬಳ್ಳಾರಿಯಲ್ಲಿ ಮಾಜಿ ಮಂತ್ರಿಗಳು ಇವೆಲ್ಲ ನಮ್ಮ ಮೇಲಿರೋ ವೈಯಕ್ತಿಕ ಕೇಸುಗಳಂತ ಹೇಳ್ತಾರೆ. ಸ್ವಾಮಿ ತಾವು ತಿಳ್ಕೊಳ್ರಿ, ಮಾಜಿ ಮಂತ್ರಿಗಳು ರಾಮ್ಲವರೇ ತಾವು ತಿಳ್ಕೊಬೇಕು ಇದನ್ನೆಲ್ಲ. ಸಂವಿಧಾನ ಹೇಳುತ್ತಂತೇಳಿ IPC ಎಲ್ಲರಿಗೂ ಒಂದೇನೆ, ದೇಶದ ಪ್ರಧಾನಿಯಾಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಲೇಮೆನ್ ಆಗಿರ್ಬೋದು, ಯಾರಾದರೂ ಕೂಡ ಎಲ್ಲರೂ ಒಂದೇನೆ, ಎಲ್ಲರಿಗೂ ಸೆಕ್ಷನ್ ಒಂದೇನೆ ಅನ್ವಯ ಆಗುತ್ತೆ. ಅದನ್ನು ತಾವು ತಿಳ್ಕೋಬೇಕು. ಅಂತ ಹೇಳ್ತಾರೆ, ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟು ಕೇಸ್ ಹಾಕಿ ಮಾಡಿದ್ದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡಬೇಕು. ಅದನ್ನು ರಾಜಕೀಯ ಯಾಕೆ? ನಿನ್ನ ಪಕ್ಷ ಬಂದಾಗ ನೀವು ಮಾಡಿಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ನಾನು ಈ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನು ನನಗೆ ಕೊಟ್ಟಂಥ ಇಲಾಖೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗಬೇಕು, ಒಳ್ಳೆ ಹೆಸರು ತರಬೇಕು, ಒಬ್ಬ ದಲಿತರಿಗೆ, ಶೋಷಿತರಿಗೆ ಕೆಲಸ ಮಾಡಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂಥವನು. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಕಲ್ಪನೆ. ಇವತ್ತು ಈ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಈ ರೀತಿಯಂತ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಮತ್ತೆ ವಿನಾಕಾರಣದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ನಾನು ಪ್ರೆಸ್ ಮೀಟ್ ಅನ್ನಕ್ಕೆ ಮಾಡಿದೆ. ನಾನು ಇವತ್ತು ಹೈಕಮಾಂಡ್ ಅನ್ನ ಬ್ಲಾಕ್ ಮೇಲ್ ಮಾಡಿ ನೀವು ಮಂತ್ರಿ ಪದವಿ ನೀವು ತಗೊಂಡಿದ್ದೀರಿ, ಇಲ್ಲದೆ ಹೋದ್ರೆ ನಿಮ್ಮ ಹೆಸರನ್ನ ಹೇಳ್ತೀವಿ ಅನ್ನುವಂತ ಬ್ಲಾಕ್ ಮೇಲ್ ಮೂಲಕ ಮಂತ್ರಿ ಪದವಿ ತಗೊಂಡಿದ್ದೀರಿ ಅನ್ನೋದು ಅವರ ಆರೋಪ. ಆರೋಪ ಅದಕ್ಕೆ ಅಲ್ಲ ಹೇಳ್ತೀನಲ್ಲ, ಒಬ್ಬ ದಲಿತ ಇದನ್ನೇ ಸಹಿಸಲಾಗ್ತಿಲ್ಲ. ಆಮೇಲೆ ನೋಡಿ, ಇನ್ನೊಂದು ಮುಖ್ಯವಾದಂಥ ವಿಚಾರ ನಮ್ಮ ಪೊನ್ನಣ್ಣ ಸಾಹೇಬ್ರು ಹೇಳಿದ್ರು, ಕೆಲವು ವಿಚಾರಗಳಲ್ಲಿ ತಾವು EDಯಲ್ಲಿ ಏನೇನು ಮಾಡಿದ್ದಾರೆ ಅಂಥೇಳಿ ನಾನು ಪದೇ ಪದೇ ಹೇಳಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಯಾವುದು ಬ್ಲ್ಯಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವುದು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿಲ್ಲ, ಅಂಥದ್ದಿಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರು ನಮ್ಮಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದರು. ಆದರೆ ನಾವು ರಾಜಕೀಯ ಮಾಡಬೇಕಲ್ಲ, ಅಲ್ಲಿ ನಾವು ಯಾವ
ಗೆದ್ಕೊಂಡ್ಬರ್ಬೇಕು, ನಮ್ಮ ಪಕ್ಷ ಮುನ್ನಡೆಸ್ಬೇಕಂತ ಹೇಳಿದ್ರಲ್ಲ, ಅದ ಕಾರಣಕ್ಕೆ ನನಗೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಳ್ತಾರೆ, ಕೆಲಸ ಮಾಡ್ತಾರೆ ಅನ್ನೋ ವಿಚಾರದಿಂದ ಅವ್ರು ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ಇಡಿಯಲ್ಲಿ ಕೂಡ ಏನಾಯಿತು, ಇಡಿಯಲ್ಲಿದ್ದಾಗ ನಮ್ಮ ಅಧಿಕಾರಿನ ಕಲ್ಲೇಶ್ ಅನ್ನುವಂಥ ಒಬ್ಬ ಅಧಿಕಾರಿನ ಅವನ ಮೇಲೆ, ನನ್ನ ಮೇಲೆ ಅಂತಲ್ಲ, ಅವನ ಮೇಲೆ ಕೂಡ ಅವ್ರ ಮೇಲೆ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅಪ್ಪ ಪಾಪ ಬಿಟ್ಟು ಪಾಪ ಸರ್ಕಾರ ಏನ್ ಮಾಡ್ಬೇಕಂತ ದಿಕ್ಕು ತೋಚಲಿಲ್ಲ. ಅವ್ರು ಹೋಗಿ ನೆಕ್ಸ್ಟ್ ಡೇ ಕಂಪ್ಲೇಂಟೇ ಮಾಡಿದ್ವಿ ನಾವು ಅವ್ರ ಮೇಲೆ. ಅಂದ್ರೆ ಈ ರೀತಿಯಾದಂಥ ಘಟನೆಗಳು ನಡ್ಕೊಂಡು ಬಂದಿದ್ವು. ಇದನ್ನ ಅಂತ ಇಂಥ ಸಂದರ್ಭ ಅಂದ್ರೆ ಬಹಳಷ್ಟು ಮಾಡಿದ್ದಾರೆ. ಆದ್ರೆ ಇವತ್ತು ಇಲ್ಲ ಸಲ್ಲದ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ದಲಿತನ ಬರಬಾರದು ಅನ್ನುವಂಥ ವಿಚಾರವನ್ನು ಸಿಬಿಐ ರಾಜ್ಯಪಾಲರಿಗೆ ಬೆಳವಣಿಗೆ ಬಂದಿದೆ. ಬರೀಲಿ, ಅದು ಕಾಮನ್, ಅದೆಲ್ಲ ಬರುತ್ತಲ್ಲ. ಅದಾದ್ರೂ ಕೂಡ ನಾನು ಈಗಾಗಲೇ ಕೂಡ ಅನುಮತಿ ಕೊಟ್ಟರೆ ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ತಪ್ಪಿದೆ ಹೇಳಿ? ಮಾಡೇ ಮಾಡಬೇಕಲ್ಲ, ಯಾವತ್ತಾದ್ರೂ ಒಂದು ದಿನ ಮಾಡಬೇಕಲ್ಲ. 2 ವರ್ಷ ಆಯ್ತು ಸ್ವಾಮಿ ನನ್ನ ಕೇಸ್ ಆಗಿ, ನಾನು ಸ್ಕ್ವಾಶ್ಗೆ ಹಾಕ್ಕೊಂಡಿದ್ದೀನಿ. ಇದುವರೆಗೂ ಅವರ ಸಾಲಿಟರ್ ಜನರಲ್ಲೇ ಬರ್ತಾ ಇಲ್ಲ, ಅಟೆಂಡ್ ಆಗ್ತಾ ಇಲ್ಲ. ಅವರು ಹೇಳಿ ತಪ್ಪಿಸ್ಕೊಂತ ಇದ್ದಾರೆ. ಪ್ರತಿ ವಾಯ್ದೆಗೆ ನಾವು ಕೇಳ್ಕೊಂತ ಇದೀವಿ, ಸ್ವಾಮಿ ಇದನ್ನ ಮಾಡಿ, ತಾವು ಮಾಡಿ ಅಂತೇಳಿ. ಅವ್ರು ಬರ್ತಾ ಇಲ್ಲ, ಟೈಮ್ ತಗೊಂತ ಇದ್ದಾರೆ. ಅಂದ್ರೆ ಏನು ಅರ್ಥ ಇದಕ್ಕೆ? ಅವ್ರು ಇದನ್ನ ಹಂಗೆ ಒಂದು 10-20 ವರ್ಷ ಬೆಳೆಸಬೇಕನ್ನುವಂಥದ್ದನ್ನ ನನಗೆ ತಿಳಿದಂಗೆ ನ್ಯಾಯಾಲಯಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಮ್ಮ ಹೈಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಸ್ಥಾನದ ಮೇಲೆ ನಮಗೆ ನಂಬಿಕೆ ಇದೆ, ನ್ಯಾಯದೇವರುಗಳ ಮೇಲೆ ನಂಬಿಕೆ ಇದೆ. ಅದನ್ನು ಬಂದ ಮೇಲೆ ಸತ್ಯತೆ ತಮ್ಮ ಎದುರಿಗೆ ಬಂದೇ ಬರುತ್ತೆ. ಚಾರ್ಜ್ ಶೀಟು ಆಗೋಗ್ಬಿಟ್ಟಿದೆ ಆಲ್ರೆಡಿ, ನ್ಯಾಯಾಲಯದಲ್ಲಿಗೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಆದ್ಮೇಲೆ ಸ್ಯಾಂಕ್ಷನ್ ಕೂಡ ಸರ್ ಅಲ್ಲ, ಚಾರ್ಜ್ ಶೀಟ್ಗೆ ಕೋರ್ಟ್ ಅಂದ್ರೆ ಸೆಕ್ಷನ್ 19 ನಲ್ಲಿ ಸ್ಯಾಂಕ್ಷನ್ ಬೇಕು, PC ಆಕ್ಟ್ ನಲ್ಲಿ. ಅದನ್ನ ಕೇಳಿರ್ಬೋದು. ಆದ್ರೆ CBI ತನಿಖೆ ಹೇಗಾಗಿರೋದು ಅಂತ ಈಗ ಪ್ರಶ್ನೆ ಇಷ್ಟೇ. ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಇದೆಲ್ಲ ಪ್ರಕರಣಗಳನ್ನ ಪ್ರಾರಂಭದಿಂದ ನಾನು ಕೂಡ ಹತ್ರದಿಂದ ನೋಡ್ಕೊಂಡ್ ಬಂದಿದ್ದೀನಿ. SITಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು 8 FIRಗಳಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 8 FIR. ಅಬೆಟ್ಮೆಂಟು ಸುಯಿಸೈಡಿಂದ ಹಿಡಿದು, ಫ್ರಾಡಿಂದ ಹಿಡಿದು, ಫೋರ್ಜರಿಂದ ಹಿಡಿದು, ಚೀಟಿಂಗಿಂದ ಎಲ್ಲ ಅಫೆನ್ಸನ್ನು BK ಸಿಂಗ್ ಅವರ ನೇತೃತ್ವದಲ್ಲಿ CID, ನಮಗಿರುವಂಥ ದೊಡ್ಡ ಸಂಸ್ಥೆ, ತನಿಖೆ ಸಂಸ್ಥೆ ಅಂತ ಹೇಳಿದ್ರೆ ರಾಜ್ಯಕ್ಕೆ CID, ಅವರು ತನಿಖೆಯನ್ನು ಮಾಡಿ 7ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಆ ಆರೋಪಿಗಳಲ್ಲಿ ಎಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ಕಾಣೋದಿಲ್ಲ. 8ನೇ ಕೂಡ ಪೂರ್ಣ ಆಗಿದೆ. ಈ CBIನವ್ರು ಏನೋ ಅದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈಗ 8 FIRಗಳನ್ನು ತನಿಖೆ ಮಾಡಿ ಒಂದೇ ಒಂದು ಪೈಸೆ ಕೂಡ ನಾಗೇಂದ್ರ ಅವರ ಜೇಬಿನಿಂದ ಇವರು ರಿಕವರ್ ಮಾಡೋಕ್ಕಾಗದೇ ಇರುವಂಥ ಪ್ರಕರಣದನ್ನು ಏನು ಆಧಾರದ ಮೇಲೆ ಇವರು ಈ ಥರ ಮಾಡ್ತಾಯಿದ್ದಾರೆ? ಈಗ EDನವರು ತನಿಖೆ ಮಾಡಿದ್ದಾರೆ. EDನವರ ತನಿಖೆ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಜೈಲಲ್ಲಿರುವಂಥ ಎಲ್ಲ ಆರೋಪಿಗಳು ಅವರು ಇವ್ರಿಗೆ ಸಾಕ್ಷಿಗಳು. ಜೈಲಿನಲ್ಲಿರೋ ಸಾಕ್ಷಿ ಆಗಕ್ಕಾಗುತ್ತಾ? ಕಾನೂನಿನ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇರೋಂಥ ಒಂದು ತನಿಖೆ ಇದು. ಅಲ್ಲಿ ಹೇಳ್ತಾರೆ ಬೇಕಾದಂಥ ರಾಜಕೀಯ ಮಾಡ್ತಾರೆ. ದೇ ಆರ್ ದ ಮೌತ್ ಪೀಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ BJP ಇಡಿ. ಅವ್ರು ಹೇಳಿದ್ದನ್ನ ನಾವು ನಂಬೋದಾ? ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿಗಳು CID ಸಂಸ್ಥೆಯನ್ನು ನಾವು ನಂಬ್ತೀವಿ. ಅವರು ತನಿಖೆ ಕೊಟ್ಟಾಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ನೀವು ಕೊಟ್ಟು ಪಾರದರ್ಶಕವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆಯಿಂದ ದೂರ ಉಳಿದಿದ್ದಾರೆ, ಭಾಗವಹಿಸಿದ್ದಾರೆ, ಪೂರ್ಣವಾಗಿ ಸಹಕರಿಸಿದ್ದಾರೆ. 79 ಕೋಟಿ ರೂಪಾಯಿಯನ್ನು ರಿಕವರ್ ಮಾಡಿದ್ದಾರೆ. 4.5 ಕೋಟಿಗೆ ಪೂರ್ಣವಾದಂಥ ವಿವರವಾದಂಥ ದಾಖಲೆಗಳಿದೆ. 1 ರೂಪಾಯಿ ಕೂಡ ಈಗ ನಿಗಮಕ್ಕೆ ನಷ್ಟ ಆಗಿಲ್ಲ. ಈ 79 ಕೋಟಿ ರೂಪಾಯಿನೂ ಕೋರ್ಟ್ನಲ್ಲಿ ಆದೇಶ ಇದೆ, ಹ್ಯಾಂಡೆಡ್ ಬ್ಯಾಕ್ ಟು ದ ವಾಲ್ಮೀಕಿ ನಿಗಮ ಅಂತ ಬಂತಲ್ಲ. 79 ಕೋಟಿ, 5 ಕೋಟಿದು ಲೆಕ್ಕ ಇದೆಯಲ್ಲ, ಎಲ್ಲೋಯ್ತು ದುಡ್ಡು? EDನವ್ರು ಹೇಳ್ತಾರೆ ಬೆಳರಿ, ಇವ್ರು ಯಾರು ಹೇಳೋದಕ್ಕೆ? ದುಡ್ಡೆಲ್ಲ ವಾಪಸ್ ಬಂದು ಅಕೌಂಟಲ್ಲಿ ಬಿದ್ದಿದೆ ಸ್ವಾಮಿ. ಅದಕ್ಕೆ ಇವತ್ತು ನೇರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು, ಸರ್ಕಾರದವರು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾದಂಥ ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇವೆ. ನಿಮಗೇನಾದ್ರು ಒಂದು ಸಾಕ್ಷಿ ಆಧಾರವಿದ್ದರೆ ಅದನ್ನು ತಗೊಂಬಂದು ಸದನದ ಮುಂದೆ ಇಟ್ಟು ಮಂಡಿಸಿ ಚರ್ಚೆ ಮಾಡಿ ಉತ್ತರ ಕೊಡ್ತೀವಿ. ಈ ಬೀದಿ ನಾಟಕ ಬಿಟ್ಬಿಟ್ಟು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ನಿಜವಾಗಲೂ ವಿಶ್ವಾಸ ಇದ್ದರೆ ಬನ್ನಿ. ಒಬ್ಬ ಬುಡ ಸೇರಿದವರು ಬೆಳೆದು ಬಂದಿದ್ದಾರೆ ರಾಜಕೀಯವಾಗಿ, ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಪೂರ್ಣವಾಗಿ ತನಿಖೆಯಲ್ಲಿ ಸಹಕರಿಸಿದ ಮೇಲೆ ಮತ್ತೆ ಸೇರಿಸ್ಕೋಬಾರ್ದು ಅಂತ ಹೇಳಿದ್ರೆ ಇವ್ರು ಯಾರು ಹೇಳೋದಕ್ಕೆ ಸರ್?
ಇವರು ಮೊನ್ನೆ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರು? ಎಷ್ಟು ಕೇಸ್ಗಳಿದೆ ಅವ್ರದ್ದು? ಕೇಂದ್ರದಲ್ಲಿರೋ ಸಚಿವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋರನ್ನೆಲ್ಲ ಮಂತ್ರಿ ಮಾಡಿದ್ದೀರಿ ನೀವು. ಹೆಂಗೆ ಮಾಡಿದ್ರಿ ಮಂತ್ರಿ ಅವ್ರನ್ನ? ಅದರಿಂದ ಈ ರೀತಿಯಾಗಿ ಸದನವನ್ನು ಒಂದು ಬ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿರುವಂಥದ್ದು ಇದೆಯಲ್ಲ, ದಿಸ್ ಅನ್ಡೆಮಾಕ್ರೆಟಿಕ್. ಇವರು ಈಗ ನಮ್ಮಲ್ಲೇ ಕಾಡಾನೆ ಸಮಸ್ಯೆಗಳು ಡೈಲಿ ಜನ ಸಾಯ್ತಾ ಇದ್ದಾರೆ. ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಸ್ತೂರಿ ರಂಗನ್ ವರದಿಯಿಂದ ಜನ ಬೀದಿಗೆ ಬರ್ತಾ ಇದ್ದಾರೆ ಎಲ್ಲ ಮಲೆನಾಡು ಪ್ರದೇಶದಲ್ಲಿ. ನಾನೇ ರೂಲ್ 69 ಮೂವ್ ಮಾಡಿದ್ದೀನಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸದನದಲ್ಲಿ, ಬಿಡ್ತಾ ಇಲ್ಲ. ಪರಿಸ್ಥಿತಿ ಇದೆ. ಇದು ಈ ರೀತಿಯಾಗಿ ಒಬ್ಬ ಒಂದು ವಿರೋಧ ಪಕ್ಷದ ಕೆಲಸ ಇದು. ಆಮೇಲೆ ಅವರು ಕುರ್ಚಿನಲ್ಲೇ ನಿಂತ್ಕೊಂಡು ಪ್ರತಿಭಟನೆ ಬಾವಿಗೆ ಇಳಿತಾ ಇಲ್ಲ. ಇದನ್ನು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಚರ್ಚೆಗೆ ಬರ್ತಾ ಇಲ್ಲ. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ನೇರವಾಗಿ ನಿರ್ದೇಶನ ಬಂದಿದೆ ಕೇಂದ್ರದಿಂದ, ನಮ್ಮ ಹೈಕಮಾಂಡ್ನಿಂದ, ನಾವು ಅದ್ರ ಪಾಲನೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಸಂಸದನ್ನ ನಡೆಯಕ್ಕೆ ಬಿಟ್ಟಿಲ್ಲ, ಅದಕ್ಕೆ ನಾವು ಇಲ್ಲಿ ಬಿಡಲ್ಲ. ಇದು ಅವ್ರ ವಾದ. ಈಗ ಸಂಸದನ ನಡೆಯಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಚರ್ಚೆಗೆ ಕೊಡಿ ಅವಕಾಶ ಅವ್ರು ಕೊಟ್ಟಿಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಚರ್ಚೆಗೆ ಬನ್ನಿ, ಅವಕಾಶ ಇದೆ, ತಗೊಳ್ಳಿ, ಮಾತಾಡಿ, ಏನು ಬೇಕಾದ್ರೂ ಮಾತಾಡಿ, ಏನೇನಿದೆ ಅಂತೇಳಿ. ಇವತ್ತೀಗ ನಾವು ಈಗ ಹೇಳ್ತಾ ಇದ್ದೀವಿ, ಒಂದೇ ಒಂದು ಅಕ್ಷರದಷ್ಟು ನಿಮ್ಮ ಹತ್ರ ಆಧಾರ ಇದ್ದರೆ ತೋರಿಸಿ, ಒಪ್ಕೋತೀವಿ. ಇಲ್ಲ ಅಂದರೆ ಬಿಡಿ. ಇದನ್ನೆಲ್ಲ ನಾಟಕಗಳನ್ನ ಜನ ನೋಡ್ತಾ ಇದ್ದಾರೆ, ನೀವು ಯಾವ ರೀತಿ ವರ್ತಿಸ್ತಾ ಇದ್ದೀರಾ ಅಂತ. ದಯವಿಟ್ಟು ಬಂದು ಸದನವನ್ನು ನಡೀಲಿಕ್ಕೆ ಅವಕಾಶವನ್ನು ಮಾಡಿ. ಹೊಣೆ ಆಗಿರುವಂತ ಪ್ರತಿಯೊಬ್ಬ ಜವಾಬ್ದಾರಿ ಏನಿದ್ರಲ್ಲಿ? 8 ಜನ ಆರೋಪಿಗಳು ಜೈಲಲ್ಲಿ. ಸತ್ಯನಾರಾಯಣ ಗುಪ್ತಾ ಅಂತ ಹೇಳುವಂತ A1ಗೆ ಬಹುಶಃ ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. A2ಗೆ ಬೇಲ್ ಕೊಟ್ಟಿದ್ದಾರೆ. ಅವರೆಲ್ಲ ಜೈಲಲ್ಲಿದ್ದಾರೆ ಸರ್. ಇದುವರೆಗೆ ಯಾರು ಆರೋಪಿಗಳು ಜೈಲಲ್ಲಿದ್ದಾರೆ? ನಿರಪರಾಧಿನ ಹಿಡ್ಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ, ಈಗ ಯಾರದೋ ಮೇಲೆ ಅವರು ಶಾಸಕರೊಬ್ಬರ ಮೇಲೆ ಆರೋಪ ಇದೆ. ಈ ರಾಮ ಮಂದಿರದಲ್ಲಿ ಆಗಿರುವಂಥ ಹಗರಣದಲ್ಲಿ ಅವ್ರ ಹೆಸರು ಬರ್ತಾ ಇದ್ದಿಲ್ಲ. ಅವರು ಬರಲಿ, ರಾಜೀನಾಮೆ ಕೊಟ್ಟು ಬರಲಿ ಫಸ್ಟ್ ಅವರು. ಸರ್, ಈಗ ರಾಜೀನಾಮೆ ಕೇಳಕ್ಕೆ ಆಗಬೇಕು ಅಂದರೆ ಮೊದಲು ನಾಗೇಂದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಎಲ್ಲಿ ತಪ್ಪು ಮಾಡಿದ್ದೀರಿ ಅನ್ನೋದು ಸದನದ ಮುಂದೆ ಇಡಲಿ. ಅದನ್ನು ಇಡ್ಲಾರ್ದೇ ಪರಿಶಿಷ್ಟ ಜಾತಿ ದುಡ್ಡನ್ನು ಕಳಿಸಿದಾರೆ ಅನ್ನೋ ಮಾತನ್ನು ಮಾತಾಡ್ತಿದ್ದಾರಲ್ಲ, ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ತಮ್ಮ ತಟ್ಟೆಯಲ್ಲಿ ಕತ್ತಿ ಬಿದ್ದಿದ್ದೆ ಅದನ್ನು ನೋಡಲಿ. ಆಮೇಲೆ BJPಯ ಎಲ್ಲರೂ ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೂ SC STಗಳಂದರೆ ಇವರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗೋಲ್ಲ. SC STಗಳಂದರೆ ಇವ್ರಿಗೊಂದು ರೀತಿ ಬಾಯಲ್ಲಿ ಮಾತ್ರ ದೊಡ್ಡ SC STಗಳನ್ನ ರಕ್ಷಣೆ ಮಾಡೋ ರೀತಿಯೊಳಗೆ ಮಾತಾಡ್ತಾರೆ. ಆದರೆ SC STಗಳನ್ನ ಎಂದೂ ಇವರು ರಕ್ಷಣೆ ಮಾಡೋಂಥ ಪ್ರಶ್ನೆ ಬಂದಿಲ್ಲ. ಉದಾಹರಣೆ, ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಹೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಅವನ ಮಾಡ್ತೀರಂದ್ರ, ನೀವು SC STಗಳ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ನಾಗೇಂದ್ರ ದುಡ್ಡು ST ದುಡ್ಡನ್ನು ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ನೈತಿಕ ಹಕ್ಕಿದೆ? ಅದನ್ನ ಖಂಡನೆ ನಿರ್ಣಯ ಮಾಡೋ ಹೊತ್ನ್ಯಾಗ ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರ? ಯಾರು ಮಾಡಿದ್ದು ಹೋಮ ಅವನ? BJPರಲ್ಲ. ಅವ್ರಿಗೇನಾದರೂ ಒಂದು ಹೇಳಿಕೆಯನ್ನು ಕೊಡುವಂಥ ಕೆಲಸ ಏನಾದ್ರು ಮಾಡಿದಾರ ಇವರು? ನೀವು ಬರೇ ಎಂದೂ SC STಗಳಿಗೆ ಸಹಾಯ ಮಾಡಿದಂಥ ಒಂದೇ ಒಂದು ಯೋಜನೆ ಇವತ್ತಿನವರೆಗೂ ಇವರ ಅಧಿಕಾರಾವಧಿಯೊಳಗೆ ಇಲ್ಲ. SC ST ಹಣ ಕಡಿಮೆ ಮಾಡಿ ನಾವು SC STಯನ್ನ 24.1% ಬಜೆಟ್ನೊಳಗಿರೋ ದುಡ್ಡನ್ನ ಮಾಡ್ಬೇಕಂತ ಅಂದೋರಿಗೆ ಇವತ್ತು ಅದಕ್ಕೆ ಉಳ್ಕಂತ ಕೆಲಸ ಮಾಡ್ತಾರೆ. ಯಾವ SC STಗಳಿಗೆ ಸಹಾಯ ಮಾಡಿದಂಥ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳಿ ಅಶೋಕ್ ಅವ್ರು ಹೇಳಿ. ಚಲವಾದಿ ನನಗೇನು ಅನ್ಸುತ್ತಾ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮವನ್ನ ಮಾಡೋಂಥ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕರು ಚೇರಿಗೆ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದಾಗ ಅದಕ್ಕೂ ಆ ಚೇರಿಗೆ ಹೋಮವನ್ನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ, ಅಲ್ಲಿ ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ನೀವು ಖರ್ಗೆ ಸಾಹೇಬ್ರಂತವ್ರನ್ನೇ ಸಹಿಸ್ಕೊಳಕ್ ಆಗಲ್ಲ.
ಇನ್ನು ಚಲವಾದಿ ನಾರಾಯಣ ಸ್ವಾಮಿನೇನು ಸಹಿಸ್ಕೊಂತೀರಿ, ನಾಗೇಂದ್ರನೇನು ಸಹಿಸ್ಕೊಂತೀರಿ, ನೀವು ನಾಗೇಂದ್ರ ಅವ್ರನ್ನೇನು ಸಹಿಸ್ಕೊಂತೀರಿ? ಯಾವ ನೈತಿಕ ಇಟ್ಕೊಂಡು ಇವತ್ತು ಚರ್ಚೆ ಮಾಡಲಿ, ಕೊಡ್ಲಿ, ಎರಡು ಹೌಸ್ನೊಳಗ ನೀವು ಕೊಡಿ. ನಾವು ನಾಗೇಂದ್ರ ರಾಜೀನಾಮೆ ವಿಚಾರದ ಚರ್ಚೆ ಮಾಡಬೇಕಾಗಿದೆ, ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ಕೊಡಿ. ನಿಮ್ಮ ಹತ್ರ ಏನು ದಾಖಲಾತಿಗಳದಾವು, ಅವ್ರು ಮಾಡಿದಂಥ ತಪ್ಪುಗಳಿಗೆ ಏನು ದಾಖಲಾತವು ಸದನಕ್ಕೆ ಒಪ್ಪಿಸಿ. ಸಚಿವರೇ ಅದರ ಸಚಿವರೇ ಏನ್ ಚರ್ಚೆ ನೋ 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 ಎಲ್ಲೇ ಆಗಿದೆ ಸಚಿವರೇ ಚರ್ಚೆ ಆಗಿದೆ. ಅವಾಗ ಆರೋಪಿ ಅಂತಂದು ಮಾಡಿದ್ಯಾಗ ಅವರೇ ವಾಲಂಟ್ರಿ ಆಗಿ ಹೋಗಿ ರಾಜೀನಾಮೆ ಕೊಟ್ಟರು. ಕೋರ್ಟಿನ ವಿಚಾರಗಳಿಗೆ ಈಗಾಗಲೇ ನಿಮಗೆಲ್ಲ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಕೋರ್ಟ್ನ್ಯಾಗ ಏನಾಗಿದೆ, ಇದು ಏನು ಜಾಮೀನು ಮುಂಚಿತ FIR ಆದ್ಮೇಲೆ ಎಲ್ಲವನ್ನ ವಿವರಣೆಯನ್ನು ಕೊಟ್ಟರು. ಇದಾದ್ಮೇಲೆ ಗವರ್ನರ್ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಕೊಡ್ತಾರ? ಆರೋಪಿ ಇದ್ರೆ ಅವ್ರೂ ಒಪ್ಪಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಅವಕಾಶ ಕೊಟ್ಟಾರ? ಚರ್ಚೆ ಮಾಡಿ. ನಿಮಗೆ ಏನು ನಾಗೇಂದ್ರ ವಿಚಾರದೊಳಗ ಏನು ದಾಖಲಾತಿಗಳದಾವ ಸದನದಾಗ ಒಪ್ಸಿ ಸ್ವಾಮಿ. ಸದನ ಇರೋದು ಯಾಕೆ? ಚರ್ಚೆ ಮಾಡ್ಲಿಕ್ಕಂತಾನೆ ಇರೋದಲ್ಲ. ಈಗ ಇವರು ಏನಾಗಿದೆ ಅಂದ್ರೆ ಇವರಿಗೆ ನಿಜವಾಗ್ಲೂ ರಾಜ್ಯದ ಜನರ ಹಿತ ಬೇಕಾಗಿಲ್ಲ. ಇವರಿಗೆ ರಾಜಕಾರಣ ಬೇಕು. ಕುಂತಲ್ಲೇ ನಿಂತಲ್ಲೇ ಎಲ್ಲದಕ್ಕೂ ರಾಜಕಾರಣ ಬೇಕು. ರಾಜಕೀಯ ಬಿಟ್ರೆ ಇವರ ಜೀವನ ಇಲ್ಲ. ನಾನು ಹೇಳ್ತೀನಿ, ಇವತ್ತ ಬರದ ಬಗ್ಗೆ ಮಾತಾಡ್ತಾರಲ್ಲ, ಯಾಕೆ ಜಿಲ್ಲೆಗೆ ಹೋಗಿ ಹೊಲ್ದಾಗ ಹೋಗಿ ಹೊಲ್ದಾಗ ಹೋಗಿ ಕುಂತಿದ್ರಲ್ಲ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು, ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಅವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡ್ಬೇಕಾಗಿತ್ತು ಕೊಡ್ಲಿ. ಅವ್ರ ಜವಾಬ್ದಾರಿನೂ ಇದೆ. ಬರದೊಳಗ ಬರನ್ನ ಡಿಕ್ಲೇರ್ ಮಾಡ್ಬೇಕು ಅಂತಂದ್ರೆ ಚರ್ಚೆಗಳಾಗ್ಬೇಕು. ಅವು ಅಧಿವೇಶನದೊಳಗ ಚರ್ಚೆಗಳಾಗಿ ಸಾಧಕ ಬಾಧಕಗಳು, ನಿಯಮಗಳು, ಗೈಡ್ಲೈನ್ಸ್ ಇದಾವು. ಬರ ಅನ್ನೋ ಘೋಷಣೆ ಮಾಡ್ಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ. ನಮಗ್ ಕೆಲವು ಬೆಳಕು ಚೆಲ್ಲಿ. ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟೆಲ್ಲ ಮಾಡಿದಂಥ ಕಾರಣದಿಂದ ನನಗೆ ನಿಜವಾಗ್ಲೂ ನೋವಾಗಿದೆ. ಅದರ ಜೊತೆಗೆ ಇವರು ಏನು ದಲಿತರ ಮೇಲೆ ಮಾಡುವಂಥ ಪ್ರಹಾರ ನೋಡ್ತಾ ಇದ್ದರೆ, ಬಾಬಾ ಸಾಹೇಬ್ ಕೊಟ್ಟಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ನಿಜವಾಗಲೂ ಈ ದೇಶಕ್ಕೆ ಭಗವದ್ಗೀತೆನೂ ಆಗಿದೆ, ಬೈಬಲ್ಲೂ ಆಗಿದೆ, ಕುರಾನು ಆಗಿದೆ. ಇದು ನಮ್ಮ ರಕ್ಷಣೆ ಮಾಡುವಂಥದ್ದು ಆಗಿದೆ. ಇದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಈ ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿಕೊಂಡಾಗ ಇನ್ನೊಂದು ಕಾನೂನು ಸಮರ ಉಂಟಾಗುತ್ತೆ. ಹೀಗಿರುವಾಗ ಹುದ್ದೆಯಲ್ಲಿ ಮುಂದುವರಿದು ಎಷ್ಟು ಸರಿ ಅಂತಕ್ಕಂಥ ಇಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ. ಅದು ಆಗಿದೆ. ಅದರಲ್ಲಿ ನಾನು ಬೇಲು ತಗೊಂಡಿದ್ದೀನಿ. ಆ ಪ್ರಕರಣದಲ್ಲಿ ನಾನು ಜೈಲಿಗೂ ಹೋಗಿ ಬಂದೆ, ಬೇಲು ತಗೊಂಡಿದ್ದೀನಿ. ಇನ್ನು ಏನಾಗುತ್ತೆ ಸ್ವಾಮಿ? ಪ್ರಾಸಿಕ್ಯೂಷನ್ ಪ್ರೊಸೆಸ್ಗಳಿಗೆ ಅರ್ಜಿ ಕೊಟ್ಟು ಪರವಾಗಿಲ್ಲ, ಕೋರ್ಟ್ ಮ್ಯಾಟ್ರ್ ಬರಲಿಕ್ಕೆ ತಾವು ಹೇಳಿ ಸರ್. ಅಲ್ಲ, ಈಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅಲ್ಲ. ಸರ್ ಹೌದು, ತಾವು ಹೇಳಿದ ಪ್ರಶ್ನೆ ನನ್ನಿಂದ ಇಲ್ಲ, ಖಂಡಿತವಾಗಿ ಆ ರೀತಿದಂತಲ್ಲ. ಏನೇನು ಸ್ಕೀಮ್ಗಳು ಆಗಿದಾವೋ ಅವನ್ನೆಲ್ಲ ಕೂಡ ಮಾಡ್ತಾ ಇದ್ರು. ಅದನ್ನೇ ಈ ವಿಚಾರಗಳನ್ನು ಮಾತಾಡಿ ಅವ್ರು ಏನು ಹೇಳಿದ್ರು, ವಿನಾಕಾರಣ ವಾಲ್ಮೀಕಿ ಇಂದ ಏನು ಇದಾಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ನೆನೆಗುದಿರು ಬಿದ್ದಿದೆ. ಎಲ್ಲಿ ಬಿದ್ದಿದೆ ಸ್ವಾಮಿ? ಪ್ರೋಸೆಸ್ ನಡೀತಾ ಇದೆ. ಅದನ್ನೆಲ್ಲ ನಾವು ಬೆಳಕಬೇಕಂತ ತರ್ತಾ ಇದ್ದೀವಿ. ಮಂತ್ರಿ ಇದ್ದಿಲ್ಲ, ಆದರೆ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದಾರೆ. ವಿನಾಕಾರಣ ED CBIಗಳು ಇಟ್ಕೊಂಡು ಇವತ್ತು ನಮ್ಮ ತನಿಖೆಯಲ್ಲಿ ಕೂಡ ನಾವು ಹೇಳ್ತೀವಲ್ಲ, ನಾನು ಪಾರದರ್ಶಕವಾದಂಥ ತನಿಖೆಗೆ ನಾನು ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ. ಜೈಲು ಹೋಯ್ತು, ಬೇಲು ಮಾಡ್ಕೊಂಡು ಇನ್ನೇನು ಅಂದರೆ ಅವರು ದಲಿತರನ್ನ ಹ್ಯಾಂಗ್ ಮಾಡೋದಂತ ಒಂದು ವಿಚಾರದಿಂದ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಇಲ್ಲ ಸಲ್ಲದ ಕಾರಣಗಳನ್ನ, ಆರೋಪಗಳನ್ನು ಮಾಡಿ 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 ಮನಸ್ಸು ನೋಯಿಸ್ತಾ ಇದ್ದಾರೆ. ನನಗೊಂದೇ ಅಲ್ಲ, ಇಡೀ ಸಮಾಜದ ನಮ್ಮ ಯುವಕರು ಭಾಳ ಎಚ್ಚೆತ್ಕೊಂಡು ನೋಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ಹುಂಡಿಯನ್ನು ಕದ್ದಂಥವ್ರೆ ಇವ್ರು ಮಾತಾಡೋಕ್ಕೆ ನೈತಿಕ ಹಕ್ಕಿದೆನಾ ಅಂತ ವಿಚಾರವನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ಮಕ್ಕಳು. ಅದಕ್ಕೆ ಲೆಕ್ಕ ಇಲ್ಲ. ಪ್ರಧಾನಮಂತ್ರಿ ಕೇರ್ ಫಂಡ್ ಅದು ಎಲ್ಲಿ ಹೋಗಿದೆ? ಅದಕ್ಕೆ ಲೆಕ್ಕ ಕೊಟ್ರ PM ಕೇರಲ್ಲಿ? ಕೇಳದಿದ್ರೆ ಬಹಳಷ್ಟಿದೆ ಸ್ವಾಮಿ. ಅದನ್ನೆಲ್ಲ ಬಿಟ್ಟು ಬದಿಗೊತ್ತು ನಮ್ಮ ರಾಜ್ಯದ ಹಿತ, ನಮ್ಮ ರಾಜ್ಯದ ರೈತರ ಹಿತ, ನಮ್ಮ ರಾಜ್ಯದ ಯುವಕರ ಹಿತ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಹಿತ, ಎಲ್ಲ ರೈತವನ್ನು ಕಾಪಾಡಲಿಕ್ಕೆ
ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬದ್ಧವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮತ್ತೆ ಇನ್ನೊಂದು ವಿಚಾರ, ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದು ಸಂವಿಧಾನದ ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ. This is ರೂಲ್ ಪ್ರಕಾರ ಅವರು ಯಾವುದೇ ಪ್ಲಕಾರ್ಡ್ ಅನ್ನ ಸದನದೊಳಗೆ ತರಬಾರದು. ಅದನ್ನು ತಂದಿದ್ದಾರೆ. ನಾವು ಸಭಾಪತಿಗಳಿಗೆ ಮನವಿ ಮಾಡಿದ್ದೇವೆ, ಆ ಪ್ಲಕಾರ್ಡ್ಗಳನ್ನು ಇವತ್ತೇನ ತಂದ್ರೆ ಮಾರ್ಷಲ್ಗಳ ಮುಖಾಂತರ ಅದನ್ನು ಹೊರಗೆ ಹಾಕಿ ಅಂತ ಹೇಳಿದ್ದೇವೆ. ಮತ್ತು ಇನ್ನೊಂದು ಹೇಳಿದ್ದೇವೆ, ಈಗ ಅವರು ಏನು ನಮ್ಮ ಹಕ್ಕಿದೆ, ಈಗ ಪುನ್ನಣ್ಣನವರು ಹೇಳಿದ್ರು, ನಾವು ಬರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದೇವೆ, ಎತ್ತಿನವಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದೇವೆ, ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಕೇಳಿದ್ದೇವೆ. ನಮ್ಮ ಹಕ್ಕಿಗೂ ಕೂಡ ಚ್ಯುತಿ ಆಗ್ತಾ ಇದೆ. ದಿ ಅದರ್ ಮೆಂಬರ್ಸ್ ಯಾರು ಅದರ್ ದ್ಯಾನ್ ಬಿಜೆಪಿ ಅಂಡ್ JDS, ನಾವೇನು ಆಡಳಿತ ಪಕ್ಷದಲ್ಲಿದ್ದೇವೆ, ನಮ್ಮ ಹಕ್ಕುಗಳಿಗೂ ಚ್ಯುತಿ ಆಗ್ತಾ ಇದೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಸಭಾಪತಿಗಳಿಗೆ, ಇದನ್ನು ಎಲ್ಲಿಯೋ ಒಂದು ಕಡೆ ಕೊನೆ ಕಾಣಲೇಬೇಕು. ನಮ್ಮ ಸದನದ ನಿಯಮಾವಳಿ ಪ್ರಕಾರ ಇಂಥ ಪ್ರತಿಭಟನೆಗಳಿಗೆ ಅವಕಾಶ ಇದೆ. ಅವರು ಸದನದ ಸೀಟಲ್ಲಿ ನಿಂತುಕೊಂಡು ಪ್ಲಕಾರ್ಡನ್ನು ತೋರಿಸಿ ಪ್ರತಿಭಟನೆ ಮಾಡುವುದಾದರೆ ಉಳಿದ ಮೆಂಬರ್ಗಳ ಅವಶ್ಯಕತೆ ಏನು? ಯು ಆರ್ ಟೇಕಿಂಗ್ ಅವೇ ದ ರೈಟ್ ಆಫ್ ದಿ ಅದರ್ ಮೆಂಬರ್ಸ್. ಅದೊಂದು ಹಕ್ಕುಚ್ಯುತಿ. ಹಾಗಾಗಿ ನಾವು ಸದನದ ಸ್ಪೀಕರ್ ಹತ್ರ ಮತ್ತು ಸಭಾಪತಿಗಳ ಹತ್ರ ಕೇಳಿಕೊಳ್ತೇನೆ, ಈ ಬಗ್ಗೆ ಎಲ್ಲಿಯಾದ್ರೂ ಒಂದು ಕಡೆ ತಾವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಇನ್ನು ಇಡೀ ದಿನ ಮಾಡಿದ್ರಲ್ಲ ಸರ್ ನಿಮ್ಮ ರೂಲ್ ಬುಕ್. ಮತ್ತೆ ಇದು ಸರಿಯಾದ ಕ್ರಮ ಅಲ್ಲ. ನಾಗೇಂದ್ರ ಕೇಸಿನ ಬಗ್ಗೆ ನಾವು ಹೇಳಿದ್ದೇವೆ, ನೋಟಿಸ್ ಕೊಡಿ, ಯು ಗಿವ್ ಅಡ್ಜರ್ನ್ಮೆಂಟ್ ಮೋಷನ್. ನಾವು ಚರ್ಚೆಗೆ ರೆಡಿ ಇದ್ದೇವೆ. ನೀವು ಒಬ್ಬರೇ ಚರ್ಚೆ ಮಾಡೋದಲ್ಲ, ಆಡಳಿತ ಪಕ್ಷವನ್ನು ಸೇರಿಸಿಕೊಳ್ಳಿ, ಅದು ಪ್ರಾಪರ್ಟಿ ಆಫ್ ದಿ ಸದನ ಆಗಲಿ. ನಾವು ಚರ್ಚೆಗೆ ರೆಡಿ ಇದ್ದೇವೆ ಅಂತ ಕೇಳಿದರೆ ನಾವು ಚರ್ಚೆ ಮಾಡಲ್ಲ, ನಾವು ಸದನ ನಡೆಸಲಿಕ್ಕೆ ಬಿಡೋದಿಲ್ಲ. ಇದೊಂದು ದಬ್ಬಾಳಿಕೆನಾ? ಯು ಆರ್ ಆಲ್ಸೋ ಎಲೆಕ್ಟೆಡ್ ಮೆಂಬರ್ಸ್. ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಗ್ರೀವೆನ್ಸಸ್ ಟು ಸೇ. ಹಾಗಾಗಿ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ಇದನ್ನು ಕೂಡಲೇ ನಿಲ್ಲಿಸಬೇಕಂತ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರು. ಪೂರ್ಣ ಸರ್, ಇದೇನಂದ್ರೆ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡ್ತಾರಲ್ಲ, ಮತ್ತೆ ಲೀಗಲ್ ಬ್ಯಾಟಲ್ ಜೋರಾಗಲ್ಲ ಸರ್. ಹೀಗಿದ್ದಾಗ ರಾಜ್ಯಪಾಲರು ಏನಾದರೂ ಆಕ್ಷನ್ ತಗೊಂಡಿದ್ದೇ ಆದರೆ ಮತ್ತೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ನಾಗೇಂದ್ರನ ರಿಮೂವ್ ಮಾಡ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ಪ್ರಕರಣ ಇತ್ಯರ್ಥ ಆಗೋ ತನಕ ಕೂಡ ಅವ್ರು ಇರಬಾರ್ದು ಡಿಮಾಂಡ್. ಈಗ ನೋಡಿ, CBIನವರು ತನಿಖೆ ಮಾಡಿದ್ದಾರೆ. ತನಿಖೆ ಬ್ಯಾಂಕಿಂಗ್ ಫ್ರಾಡ್ ಮೇಲೆ ತನಿಖೆ ಮಾಡಿರೋದು, ಅವರು ಯೂನಿಯನ್ ಬ್ಯಾಂಕ್ನವರು ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ತನಿಖೆ ಮಾಡಿರೋದು. ರಾಜ್ಯದ ಒಳಗೆ ಪ್ರವೇಶ ಮಾಡಿ ರಾಜ್ಯದಲ್ಲಿರುವಂಥ ನಾಗರಿಕರ ಮೇಲೆ ತನಿಖೆ ಮಾಡಬೇಕಾದ್ರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿನಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಅವ್ರಿಗೆ ಅನುಮತಿ ಇರಲಿಲ್ಲ. ಯಾವುದೋ ಒಂದು ಕಾರಣದಿಂದ ಬಂದು ತನಿಖೆ ಮಾಡ್ತಾ ಇದ್ದೀವಿ ಅಂಥೇಳಿ ಇವ್ರನ್ನ ಆರೋಪಿಯಾಗಿ ಸೇರಿಸ್ಕೊಂಡಿದ್ದಾರೆ. ಯಾವ ತನಿಖೆ ಮಾಡೋಕ್ಕೆ ಸಾಧ್ಯ ಇದೆ ಅವ್ರಿಗೆ ಅನುಮತಿನೇ ಇಲ್ಲ ಇದ್ದಾಗ? ಇದು ಮೂಟ್ ಕ್ವೆಶ್ಚನ್ ಆಯಿತಾ. ಈಗ ಆರೋಪಿ ಕೊಡೋಕ್ಕಾಗುತ್ತಾ? ಇವರು ಒಂದು ಪ್ರಕರಣದಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಕೇಸ್, ಹಣ ದುರ್ಬಳಕೆ ಆಗಿದೆ ಅಂತ ಹೇಳುವಂಥ ಆರೋಪಿಯಿಂದ ಹಣ ಸಿಕ್ಕಿದೆ. ಆ ಆರೋಪಿಗೂ ನಾಗೇಂದ್ರ ಅವ್ರಿಗೂ ಏನೂ ಕನೆಕ್ಷನ್ ಇಲ್ಲ. ಹೆಂಗೆ ಅವ್ರನ್ನ ಆರೋಪಿ ಮಾಡ್ತೀರಿ? ಇಟ್ಸ್ ಅ ಮೂಟ್ ಕ್ವೆಶ್ಚನ್, ಇಟ್ಸ್ ಲಾಜಿಕ್ ಅಷ್ಟೇ, ಕಾಮನ್ ಸೆನ್ಸ್ ಇದು. ಹೆಂಗೆ ಮಾಡ್ತೀರಿ? ಹಣ ದುರ್ಬಳಕೆ ಆಗಿದೆ ನಿಮ್ಮ ಆಫೀಸ್, ನನ್ನ ಹತ್ರ ನಿಮ್ಮ ಹತ್ರ ದುಡ್ಡು ಸಿಗಬೇಕು, ನಾನು ಆರೋಪಿ ಆಗ್ತೀನಿ. ಸಿಗದೆ ಇರೋನ್ನ ಹಿಡ್ಕೊಂಡು ಹೋಗಿ ಆರೋಪಿ ಅಂತ ರಾಜಕೀಯವಾಗಿ ಹೇಳಿದ್ರೆ ಇವ್ರ ಕೇಂದ್ರ ಸಂಸ್ಥೆಗಳನ್ನೆಲ್ಲ ದುರ್ಬಳಕೆ. ಇಡಿನವರ ಪೂರ್ಣವಾದ ತನಿಖೆ ಯಾವ ಥರ ರೀತಿ ನಡೀತು ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಯಾರನ್ನು ಫೈನಾನ್ಸ್ ಇಲಾಖೆಯನ್ನು ಗುರಿ ಇಟ್ಕೊಂಡ್ರು, ಉಪಮುಖ್ಯಮಂತ್ರಿಗಳನ್ನ ಗುರಿ ಇಟ್ಕೊಂಡ್ರು. ಅದಕ್ಕೆ ಒಬ್ಬರು ಬಂದು FIR ಲಾಡ್ಜ್ ಆಯಿತು. ಅಟಾರ್ನಿ ಜನರಲ್ ಬಂದರು FIRನ ಕ್ವಾಶಿಂಗ್ ಆರ್ಗ್ಯುಮೆಂಟ್ ಮಾಡೋದು. ಈ ಮಟ್ಟಕ್ಕೆ ರಾಜಕೀಯವಾಗಿ ಹೋಗ್ತಾರೆ ಅವರು. ಅದನ್ನ ನಾವು ಒಪ್ಪಬೇಕು. ಪ್ರಾಸಿಕ್ಯೂಷನ್ ಅರ್ಜಿ ಕೊಡುವಾಗ ಈ ಎಲ್ಲ ಸಮಸ್ಯೆಗಳು ಏನು ಪ್ರಾಸಿಕ್ಯೂಷನ್ ಅರ್ಜಿ ಕೊಟ್ಟರೆ ಒಪ್ಕೊಂಡ್ರೆ ಒಪ್ಕೊಳ್ತೀವಿ ಬಿಡಿ. ಈಗ ಅವ್ರು ಬಿಟ್ಟಿರೋದು ಅದು ಪ್ರಾಸಿಕ್ಯೂಷನ್ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗಲೇ ಪ್ರಕರಣ ಕೋರ್ಟಲ್ಲಿ ನಡಿಬೇಕಲ್ಲ. ಸ್ಯಾಂಕ್ಷನ್ ಕೊಟ್ಟಿದ ತಕ್ಷಣ ಆರೋಪಿ ಹಾಕ್ಬಿಡ್ತಾರಾ? ರೈಸ್ ಮಾಡ್ತಾರೆ ಸಬ್ಜೆಕ್ಟ್. ಇಲ್ಲ, ಅವ್ರು ಏನು ಸಬ್ಜೆಕ್ಟ್ ರೈಸ್ ಮಾಡ್ತಾ ಇಲ್ಲ. ಸಬ್ಜೆಕ್ಟ್ ರೈಸ್ ಮಾಡಲಿ, ಉತ್ತರ ಕೊಡ್ತೀವಿ. ಹೇಳು 8ರಲ್ಲಿ 7 ಚಾರ್ಜ್ ಶೀಟ್ ಹಾಕಿದ್ದಾರೆ. 8ನೇದು ಪೂರ್ಣವಾಗಿದೆ ತನಿಖೆ, ಪತ್ರ ಬರೆದಿದ್ದಾರೆ. ಅದಕ್ಕೆ ಅದು ವಿಚಾರಣೆ ಮಾಡ್ತಾ ಇದ್ದಾರೆ. ಅವರು ಚಾರ್ಜ್ ಶೀಟ್ ಹಾಕ್ತಾರೆ. ಅವರೇ ಈಗ ಆರೋಪಿಗಳು ಬಂದು ಜೈಲಲ್ಲಿ ಹಾಕಿರೋದು ಇಡಿ ಅಲ್ಲ, ಇಡೀ ರಾಜಕೀಯವಾಗಿ ಪ್ರಹಾರ ಬಂಧನೆ ಮಾಡಿರುವಂಥದ್ದು ಎಲ್ಲ ಈ ಆರೋಪಿಗಳು ಯಾರಿದ್ದಾರೆ, ಯಾರಿಂದ ರಿಕವರಿ ಆಗಿದೆ, ಅದು SITನೇ ಮಾಡಿರೋದು. ಆ್ಯಂಡ್ SIT ಮಾಡಿರುವಂಥ ತನಿಖೆಯನ್ನು EDI CBI ಕಲ್ತ್ಕೊಳ್ಳೋಷ್ಟು ಭಾಳಷ್ಟು ಇದೆ. ಅದನ್ನು ಮಾಡಲಿ.